ರಾಧೆ ಕೃಷ್ಣ. ನಮಸ್ಕಾರ ಕರ್ನಾಡು. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವ್ಲಾಗ್ ತುಂಬ ಸ್ಪೆಷಲ್ ವ್ಲಾಗ್, ಹಾಗೆ ತುಂಬ ಮುಖ್ಯವಾದ ವ್ಲಾಗ್, ಏಕಾದಶಿ ವ್ಲಾಗ್. ಏಕಾದಶಿ ಅಂದರೆ ಏನು, ಏಕಾದಶಿ ನಾವು ಯಾಕೆ ಮಾಡಬೇಕು, ಅದ್ರ ಸ್ಪೆಷಾಲಿಟಿ ಏನು, ಅದ್ರ ಮಹತ್ವ ಏನು, ಎಲ್ಲದನ್ನು ನಾನು ಈ ವ್ಲಾಗಲ್ಲಿ ಪೂರ್ತಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಏಕಾದಶಿ ಅನ್ನೋದು ತುಂಬ ಮುಖ್ಯವಾದ ದಿನ. ವರ್ಷದಲ್ಲಿ 24 ಏಕಾದಶಿ ಬರುತ್ತೆ, ಆದರೆ ಎಲ್ಲರಿಗೂ ಎಲ್ಲ ಏಕಾದಶಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಾಳೆ ಬರ್ತಿರೋ ಅಂತಹ ವೈಕುಂಠ ಏಕಾದಶಿನ ಎಲ್ಲರೂ ತಪ್ಪದೇ ಮಾಡಬೇಕು. ಯಾಕೆ ಅಂದರೆ ಈ ವೈಕುಂಠ ಏಕಾದಶಿ ಮಾಡೋದ್ರಿಂದ ನಮಗೆ ಜನ್ಮಾಂತರಗಳ ಪಾಪ ಕರ್ಮಗಳು ಕಳ್ಕೊತೀವಿ, ಜೊತೆಗೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಎಲ್ಲ ಏಕಾದಶಿ ಮಾಡಿದಂತಹ ಒಂದು ಫಲ ನಮಗೆ ಈ ಏಕಾದಶಿ ಮಾಡಿದಾಗ ಸಿಗುತ್ತೆ. ಏಕಾದಶಿ ಅನ್ನೋದು ಇಂಥವರೇ ಮಾಡಬೇಕು ಅನ್ನೋದೇನೂ ಇಲ್ಲ, ಎಲ್ಲರೂ ಮಾಡಬೇಕಾದಂತಹ ಒಂದು ದಿನ. ಏಕಾದಶಿನ ನಾವು ಯಾಕೆ ಮಾಡಬೇಕು ಅಂದರೆ, ನಾವು ಪರಮಾತ್ಮನಿಂದ ಪಡ್ಕೊಂಡಿರುವಂಥ ಪ್ರತಿಯೊಂದು ದೇಹ, ಆತ್ಮ, ಉಸಿರು ಎಲ್ಲ ಒಂದು ಋಣ. ಆ ಋಣ ಸೌಭಾಗ್ಯ. ಆ ಋಣನ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗೋದಕ್ಕೆ ಇರುವಂಥ ಒಂದೇ ದಾರಿ ಅಂದರೆ ಅದು ಏಕಾದಶಿ. ಏಕಾದಶಿನ ಮಾಡೋದ್ರಿಂದ ಭಗವಂತನ ಋಣನ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ, ಜೊತೆಗೆ ಪುಣ್ಯನ ಪಡ್ಕೊಳ್ತಾ ಹೋಗ್ತೀವಿ. ನಾವೇ ನಾರಾಯಣನ ಹತ್ರ ಆಗ್ತಾ ಹೋಗ್ತೀವಿ. ಆ ಭಾವನೆ ನಮ್ಮೊಳಗೆ ಮೂಡುತ್ತೆ. ನಾವು ನಾರಾಯಣನ ಹತ್ರ ಆಗ್ತಾಯಿದ್ದೀವಿ, ಕೃಷ್ಣನ ಹತ್ರ ಆಗ್ತಾಯಿದ್ದೀವಿ ಅನ್ನೋ ಭಾವನೆ ನಮ್ಮಲ್ಲೇ ಮೂಡುತ್ತೆ. ಪ್ರತಿಯೊಬ್ಬರು ಏಕಾದಶಿ ಮಾಡೋದು ತುಂಬ ಒಳ್ಳೆಯದು. 8 ವಯಸ್ಸದ ಮಕ್ಕಳಿಂದ ಹಿಡಿದು ನಾವು ಎಷ್ಟೇ ವರ್ಷ ಆದ್ರೂ ಏಕಾದಶಿ ಮಾಡಲೇಬೇಕು. ಏಕಾದಶಿ ಮಾಡೋದು ಹೇಗೆ ಅಂದರೆ, ಮೊದಲನೇ ದಿನ ದಶಮಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರಿಗೆ ಪೂಜೆ ಮಾಡಿ, ತುಳಸಿ ಹಾರವನ್ನು ನಾವು ದೇವರಿಗೆ ಅರ್ಪಣೆ ಮಾಡಲೇಬೇಕಾದಂತಹ ಒಂದು ದಿನ. ತುಳಸಿ ಹಾರ ಜೊತೆಗೆ ಹೂವಿನ ಹಾರ, ಅರ್ಪಣೆ ಮಾಡಿ ಪೂಜೆ ಮಾಡಿ ಹಾಲನ್ನು ನೈವೇದ್ಯ ಮಾಡಬೇಕಾಗಿರುತ್ತೆ. 2ನೇ ದಿನ ಅಂದರೆ ಏಕಾದಶಿಯ ದಿನ ಹಿಂದಿನ ದಿನ ದಶಮಿಯ ದಿನ ಅರ್ಪಣೆ ಮಾಡಿದಂಥ ಹೂವು ಹಾರ ಎಲ್ಲ ತೆಗೆದು ಬರೀ ತುಳಸಿ ಹಾರ ಮಾತ್ರ ದೇವರಿಗೆ ಅರ್ಪಣೆ ಮಾಡಬೇಕು. ಹಾಗೆ ದಶಮಿ ದಿನ ಬರೀ 1 ಹೊತ್ತು ಆಹಾರನ ಮಾತ್ರ ನಾವು ಮಾಡಬೇಕು, ಅನ್ನ ತಿನ್ನೋ ಹಾಗೆ ಇರೋದಿಲ್ಲ. ಏಕಾದಶಿಯ ದಿನ ಪೂರ್ತಿ 3 ಹೊತ್ತು ಉಪವಾಸ ಇರಬೇಕು. ಆವತ್ತು ಯಾವ ಆಹಾರನೂ ನಾವು ತಗೋಬಾರ್ದು. ಆದರೆ ವಯಸ್ಸಾಗಿದೆ, ಸ್ವಲ್ಪ ಮಾಡೋಕ್ಕಾಗಲ್ಲ ಅನ್ನೋರಾದರೆ ಫಲ ಆಹಾರ, ಟೀ, ಕಾಫಿನ ತಗೋಬೋದು. 3ನೇ ದಿನ ಅಂದರೆ ದ್ವಾದಶಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆ ಮಾಡಿ, ಹಿಂದಿನ ದಿನ ಅರ್ಪಣೆ ಮಾಡಿದಂಥ ತುಳಸಿನ ತೆಗೆದು ಕೃಷ್ಣನಿಗೆ, ನಾರಾಯಣನಿಗೆ, ದೇವರಿಗೆ ತುಳಸಿ ಹಾರ ಮತ್ತು ಹೂವಿನ ಹಾರ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ನಾವು ಪೂಜೆಯನ್ನು ಸಲ್ಲಿಸಬೇಕಾಗಿರುತ್ತೆ. ಹಾಗೆ ಅನ್ನ ಪದಾರ್ಥ, ಅನ್ನ, ಸಾರು, ಪಲ್ಯ, ಮುಖ್ಯವಾಗಿ ಹೆಸರುಬೇಳೆನೇ ಯಾಕೆ ಮುಖ್ಯ ಅಂದರೆ, ನಾರಾಯಣನಿಗೆ ಹೆಸರುಬೇಳೆ ಪ್ರಿಯ. ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಕೋಸಂಬರಿ, ಏನಾದರೂ ಒಂದು ಸಿಹಿ ಅಥವಾ ಹೆಸರುಬೇಳೆ ಪದಾರ್ಥನ ನಾವು ಮಾಡಿ ಅದನ್ನು ಅರ್ಪಣೆ ಮಾಡಿ, ಜೊತೆಗೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅರ್ಪಣೆ ಮಾಡಬೇಕಾಗಿರುತ್ತೆ. ಜೊತೆಗೆ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗಿರುತ್ತೆ. ಮಾಡಿದಾಗ ನಮಗೆ ಏಕಾದಶಿಯ ಒಂದು ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಏಕಾದಶಿಯ ವ್ರತ ಅಲ್ಲಿಗೆ ಸಂಪೂರ್ಣ ಆಗುತ್ತೆ. ನಾಳೆ ಬರ್ತಾ ಇರುವಂಥ ವೈಕುಂಠ ಏಕಾದಶಿ ತುಂಬ ಮುಖ್ಯವಾದ ಏಕಾದಶಿ. ಯಾಕೆ ಅಂದರೆ ಪುತ್ರದ ಏಕಾದಶಿ ಅಂತ ಕರೀತಾರೆ. ಅಂದರೆ ನರಕ ಅಂತ, ನರಕದಿಂದ ದೂರವಾಗುವಂತಹ ಏಕಾದಶಿ. ಹಾಗೆ ಇನ್ನೊಂದು ಅರ್ಥ ಇದೆ, ಪುತ್ರ ಅಂದರೆ ಮಗ, ಸಂತಾನ, ಗಂಡು ಸಂತಾನ ಬೇಕು ಅನ್ನೋರು ಮಾಡುವಂತಹ ಏಕಾದಶಿ. ಗಂಡು ಸಂತಾನ ಬೇಕು ಅನ್ನೋರು ಮಾತ್ರ ಮಾಡಬೇಕಾ? ಆ ಥರ ಏನೂ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆದರೆ ಗಂಡು ಸಂತಾನ ಬೇಕೇ ಬೇಕು ಅಂತ ಆಸೆ ಪಡ್ತಾ ಇರೋರಾದರೆ ನಾಳೆ ಅಂದರೆ ವೈಕುಂಠ ಏಕಾದಶಿನ ಮಾಡಲೇಬೇಕು. ನಾಳೆ ಬಂದಿರೋವಂತಹ ಒಂದು ತಿಥಿ ತುಂಬ ಮುಖ್ಯವಾದ ಗಂಡು ಸಂತಾನವನ್ನು ಕರುಣೆ ಮಾಡುವಂತಹ ತಿಥಿ. ಇನ್ನೊಂದು ದ್ವಾದಶಿಯ ದಿನ ಅಂದರೆ ಶನಿವಾರದ ದಿನ ಗಳಿಗೆ ಆ ತಿಥಿ ಏನಿರುತ್ತೆ, ಸೂರ್ಯೋದಯ ಆದಮೇಲಿಂದ ಬರೀ 17 ನಿಮಿಷ ಮಾತ್ರ ಇರುತ್ತೆ. ಅಂದರೆ 6:45ವರೆಗೂ ಮಾತ್ರ ನಮಗೆ ದ್ವಾದಶಿ ತಿಥಿ ಇರುತ್ತೆ. ಆ ದ್ವಾದಶಿ ತಿಥಿ ಒಳಗೇ ನಾವು ಎದ್ದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ, ಆಮೇಲೆ ಅಡುಗೆನ ಮಾಡಿ ನೈವೇದ್ಯವನ್ನು ಮಾಡಿ ನಾವು ಕೂಡ ಅದರೊಳಗೆ ಆ ಸಮಯದೊಳಗೆ ಅಂದರೆ 6:45 ಆ ಸಮಯದೊಳಗೇ ಸ್ವೀಕಾರ ಮಾಡಿದ್ರೆ ಮಾತ್ರ ನಮಗೆ ಈ ವೈಕುಂಠ ಏಕಾದಶಿಯ ಪೂರ್ತಿ ಫಲ ಪ್ರಾಪ್ತಿಯಾಗುತ್ತೆ. ಇದು ವೈಕುಂಠ ಏಕಾದಶಿಯ ಒಂದು ಮಹತ್ವ. ಗಂಡು ಸಂತಾನ ಬೇಕೇ ಬೇಕು ಅಂತ ಅನ್ನೋರು ಏಕಾದಶಿನ ಮಾಡಿದಾಗ